ನನ್ನ ಹೆಸರು ಚಂದ್ರಶೇಖರ್ ಅಂತ. ಆದರೆ ನನ್ನ ಜೀವನದಲ್ಲಿ ಅಮಾವಾಸ್ಯೆ ಕತ್ತಲು ಆವರಿಸ್ಕೊಂಡ್ಬಿಟ್ಟಿದೆ. ಫೈನಲ್ ಇಯರ್ ಡಿಗ್ರಿನಲ್ಲಿ ಫೇಲ್ ಆಗಿರುವ ಕಾರಣ ಈ ಭೂಮಿ ಮೇಲೆ ನನ್ನ ಭಾವನೆಗಳಿಗೆ ಯಾರೂ ಗೌರವ ಕೊಡ್ತಾ ಇಲ್ಲ. ನನಗೆ ಮುಂದೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ನಾನೇನು ಮಾಡೋದು ಗೊತ್ತಾಗ್ತಾ ಇಲ್ಲ. ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ನನಗೆ ಅವಮಾನ ಮಾಡ್ತಾ ಇದ್ದಾರೆ. ನಾನು ಸೋತೋಗ್ಬಿಟ್ಟಿದ್ದೀನಿ. ನೋಡೋ ಮಕ್ಕಳನ್ನ ಎಲ್ಲ ಡಿಗ್ರಿ ಕಾಲೇಜ್ ಎಲ್ಲ ಓದಿ ಎಲ್ಲ ಇದಾಗಿದ್ದು ಏನ ಬಂದಿರೋದು ನೋಡ ಇಲ್ಲ ನಾನು ರೈಲ್ವೆ ಸ್ಟೇಷನ್ ಹೋಗಿ ಸಾಯಿ ಹೋಗೋ. ಪ್ರೀತಿಲಿ ಸಹ ನನಗೆ ಮೋಸ ಆಗಿದೆ. ನನ್ನವರು ಅಂತ ಈ ಭೂಮಿ ಮೇಲೆ ಯಾರೂ ಇಲ್ಲ. ನನಗೆ ಫೋಟೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಇತ್ತು. ಕಣ್ಣಿಗೆ ಪಟ್ಟಿ ಕಟ್ಟಿ ನಮ್ಮ ಪಕ್ಕದ ಮನೆ ರಮೇಶ್ ಅಂಕಲ್ ಅವ್ರ ಮಗನ ಸೇರಿಸಿದ ಕಾಲೇಜ್ಗೆ ಸಿವಿಲ್ ಬ್ರಾಂಚ್ಗೆ ಸೇರಿಸಿದ್ರು. ನನ್ನ ಕನಸುಗಳಿಗೆ ನೀರೆರೆದು ಅವ್ರ ಕನಸುಗಳಿಗೆ ನನ್ನ ಬಲಿ ಕೊಟ್ಟರು. ನನ್ನ ಕನಸಿನ ಅಸ್ತಿಕೆಗಳು ಕಾಶಿ ಗಂಗೆಯ ನೀರಿನಲ್ಲಿ ವಿಲೀನವಾಗೋಯ್ತು. ನಾನು ಜೀವನದಲ್ಲಿ ಸೋತೋಗ್ಬಿಟ್ಟಿದ್ದೀನಿ. ಹಾಯ್ ಬ್ರೋ, ನನ್ನ ಹೆಸರು ಹರ್ಷ ಅಂತ. ಯಾಕೆ ಹಿಂಗೆ ಕೂತಿದೀಯಾ? ಹೇಳು ಬ್ರೋ, ಹೇಳು. ಗುರು ನಾನು ಸೂಸೈಡ್ ಮಾಡ್ಕೊಳಕ್ ಬಂದಿದ್ದೀನಿ. ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗ್ ಗುರು. ಏನಕ್ಕೋಸ್ಕರ ಸೂಸೈಡ್ ಮಾಡ್ಕೊಳಕ್ ಬಂದಿದ್ಯಾ ಬ್ರೋ? ಏನಾಯ್ತು ಬ್ರೋ? ಗುರು ನನ್ನ ಬರ್ತ್ಡೇಗೆ ನನ್ನ ಫ್ರೆಂಡ್ಸ್ ಗೊತ್ತಿದ್ದು ವಿಶ್ ಮಾಡಿಲ್ಲ ಗುರು. ಎಕ್ಸಾಮ್ ಫೇಲ್ ಆಗಿದ್ರೆ ಚುಚ್ಚಿ ಕೇಳ್ತಾರೆ ನಿನ್ ರಿಸಲ್ಟ್ ಏನಾಯ್ತು ಹೇಳು. ಅದಕ್ಕೆ ನಾನು ಸೂಸೈಡ್ ಮಾಡ್ಕೊಳಕ್ ಬಂದಿದ್ದೀನಿ ಗುರು. ಏನ್ ಲಾಜಿಕ್ ನಿಂದು? ಸೂಪರ್ ಲಾಜಿಕ್ ನಿಂದು. ನಿಮ್ಮ ತಂದೆ ತಾಯಿ ಜ್ಞಾಪನ ಬಂದಿಲ್ಲಲ್ಲ ಬ್ರೋ ನಿನಗೆ? ಬ್ರೋ, ಆ ಕೋತಿನ ನೋಡು ಬ್ರೋ, ತನ್ನ ಮಗುನ ಎದೆ ಮೇಲೆ ಹೊತ್ಕೊಂಡು ಎಷ್ಟು ಪ್ರೀತಿಯಿಂದ ಸಾಕ್ತೈತೆ. ಆ ಪಕ್ಷಿ ನೋಡು ಬ್ರೋ, ತನ್ನ ಮಗುಗೋಸ್ಕರ ಹುಳಗಳು ಎಲ್ಲಿಂದ ತಂದ್ಕೊಡ್ತೈತೆ. ನಿಮ್ಮ ಅಮ್ಮ ನಿನಗೆ 9 ತಿಂಗಳು ಹೊಟ್ಟೆಯಲ್ಲಿ ಎತ್ಕೊಂಡು ಸಾಕಿರೋದು ನಿನಗೆ ನೀನು ಅವ್ರನ್ನ ಮರೆತುಬಿಟ್ಟೆ ಅಲ್ಲ ಬ್ರೋ. ನೀನು ಹೆಂಗೆ ಬ್ರೋ ಹಿಂಗೆ ಮಾಡಿದ್ರೆ? ತಂದೆ ತಾಯಿ ಹೇಳಿದ್ದು ಕೇಳ್ಕೊಂಡು ಆರಾಮಾಗಿ ಮನೆಯಲ್ಲಿ ಇರೋ, ಆಯ್ತಾ? ಇಲ್ಲ, ನಾನು ಯಾರು ಹೇಳೋದು ಕೇಳೋದಿಲ್ಲ. ನಾನು ಮಾಡ್ತಾ ಇರೋದು ಸರಿನಾ ತಪ್ಪ ನನಗೆ ಗೊತ್ತಿಲ್ಲ. ನಾನು ಬೆಳ್ದಿಂಗ್ಲ ಚಂದ್ರ ಆಗಬೇಕು, ಸೂಸೈಡ್ ಮಾಡ್ಕೊಳ್ಬಾರ್ದು. ಈ ಬಾರಿ ಈ ಚಂದ್ರನ ಅಮಾವಾಸ್ಯೆ ಆವರಿಸ್ಕೊಂಡಂಗೆ ಮುಂದಿನ ಸಲ ನನಗೆ ಅಮಾವಾಸ್ಯೆ ಆವರಿಸ್ಕೊಳ್ಬಾರ್ದು. ನಾನು ಬದುಕಬೇಕು. ನನಗೆ ಹರ್ಷ ಒಳ್ಳೆ ಪಾಠ ಕಲಿಸ್ದ. ಅದೇ ರೀತಿ ನನ್ನ ಜೀವನದಲ್ಲಿ ಒಳ್ಳೆ ಪಾಠ ಕಲಿಬೇಕು. ನೋಡು, ಜೀವನದಲ್ಲಿ ಒಳ್ಳೆ ಕೆಲಸ ಮಾಡು, ತಂದೆ ತಾಯಿಗೆ ಗೌರವ ತಂದ್ಕೊಡು. ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ ಶೇರ್ ಮಾಡಿ.